ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ಇತ್ತೀಚೆಗೆ 2026-27ನೇ ಸಾಲಿನ ಕೇಂದ್ರ ಬಜೆಟ್ ಮಂಡನೆಯಾಗಿದೆ. ಮುಂಬರುವ KPSC, KES, DFDA ಎಲ್ಲ ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಈ ಬಜೆಟ್ ವಿಷಯಗಳು ತುಂಬ ಮುಖ್ಯ. ಇವತ್ತಿನ ವಿಡಿಯೋದಲ್ಲಿ ನಾವು ಬಜೆಟ್ನ ಆರ್ಥಿಕ ಸಮೀಕ್ಷೆ ಕುರಿತಾದ ಟಾಪ್ ಪ್ರಶ್ನೆಗಳನ್ನು ವಿವರಣೆಯೊಂದಿಗೆ ನೋಡೋಣ. ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ 1. 2026-27ನೇ ಸಾಲಿನಲ್ಲಿ ಸರ್ಕಾರದ ಅಂದಾಜು ಒಟ್ಟು ವೆಚ್ಚ ಎಷ್ಟು? ಆಯ್ಕೆಗಳನ್ನು ಗಮನಿಸಿ. ಆಯ್ಕೆ 1, 49,64,842 ಕೋಟಿ ರೂಪಾಯಿಗಳು. ಆಪ್ಷನ್ ಬಿ, 53,47,315 ಕೋಟಿ ರೂಪಾಯಿಗಳು. ಆಪ್ಷನ್ ಸಿ, 36,51,547 ಕೋಟಿ ರೂಪಾಯಿಗಳು. ಆಪ್ಷನ್ ಡಿ, 45 ಲಕ್ಷ ಕೋಟಿ ರೂಪಾಯಿಗಳು. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಬಿ, 53,47,315 ಕೋಟಿ ರೂಪಾಯಿಗಳು. ಬಜೆಟ್ನ ಅಂದಾಜಿನ ಪ್ರಕಾರ ಈ ಬಾರಿ ಸರ್ಕಾರ ಸುಮಾರು 53 ಲಕ್ಷ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಲು ನಿರ್ಧರಿಸಿದೆ. ಇದು ಕಳೆದ ವರ್ಷಕ್ಕಿಂತ 7.7% ಹೆಚ್ಚಾಗಿದೆ. ಪ್ರಶ್ನೆ 2. 2026-27ನೇ ಆರ್ಥಿಕ ವರ್ಷದಲ್ಲಿ ವಿತ್ತೀಯ ಕೊರತೆಯ ಫಿಸ್ಕಲ್ ಡೆಫಿಸಿಟ್ ಗುರಿ ಏನು? ಆಪ್ಷನ್ ಎ, GDPಯ 4.5%. ಆಪ್ಷನ್ ಬಿ, GDPಯ 5.9%. ಆಪ್ಷನ್ ಸಿ, GDPಯ 4.3%. ಆಪ್ಷನ್ ಡಿ, GDPಯ 3.5%. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, GDPಯ 4.3%. ಸರ್ಕಾರವು ವಿತ್ತೀಯ ಕೊರತೆಯನ್ನು ನಿಯಂತ್ರಣದಲ್ಲಿಡಲು ಪ್ರಯತ್ನಿಸುತ್ತಿದೆ. 2025-26ನೇ ಸಾಲದಲ್ಲಿ ಇದು 4.4% ಇತ್ತು. ಈಗ ಇದನ್ನು 4.3%ಗೆ ಇಳಿಸುವ ಗುರಿಯನ್ನು ಹೊಂದಲಾಗಿದೆ. ಪ್ರಶ್ನೆ 3. 2026-27ರ ನಾಮಿನಲ್ GDP ಬೆಳವಣಿಗೆಯ ದರವನ್ನು ಎಷ್ಟು ಅಂದಾಜಿಸಲಾಗಿದೆ? ಆಯ್ಕೆಗಳು. ಆಪ್ಷನ್ ಎ, 10.5%. ಆಪ್ಷನ್ ಬಿ, 7.2%. ಆಪ್ಷನ್ ಸಿ, 8%. ಆಪ್ಷನ್ ಡಿ, 10%. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಡಿ, 10%. ಹಣದುಬ್ಬರವನ್ನು ಒಳಗೊಂಡಂತೆ ಈ ಸಾಲಿನಲ್ಲಿ GDP ಬೆಳವಣಿಗೆಯು 10% ಇರುತ್ತದೆ ಎಂದು ಸರ್ಕಾರ ಅಂದಾಜಿಸಿದೆ. ಪ್ರಶ್ನೆ 4. 2026-27ರಲ್ಲಿ ಕಂದಾಯ ಕೊರತೆಯ ರೆವಿನ್ಯೂ ಡೆಫಿಸಿಟ್ ಗುರಿ ಎಷ್ಟು? ಆಪ್ಷನ್ ಎ, 1.5%. ಆಪ್ಷನ್ 2%. ಆಪ್ಷನ್ ಸಿ, 1%. ಆಪ್ಷನ್ ಡಿ, 0.8%. ಇದರ ಸರಿಯಾದ ಉತ್ತರ ಆಪ್ಷನ್ ಎ, 1.5%. ಕಂದಾಯ ಕೊರತೆಯನ್ನು GDPಯ 1.5%ಗೆ ಕಾಯ್ದುಕೊಳ್ಳುವ ಗುರಿಯನ್ನು ಬಜೆಟ್ನಲ್ಲಿ ಹಾಕಿಕೊಳ್ಳಲಾಗಿದೆ. ಪ್ರಶ್ನೆ 5. ಸರ್ಕಾರವು ತನ್ನ ಬಾಕಿ ಇರುವ ಸಾಲವನ್ನು ಔಟ್ಸ್ಟ್ಯಾಂಡಿಂಗ್ ಲಯಬಿಲಿಟೀಸ್ ಮಾರ್ಚ್ 2031ರ ವೇಳೆಗೆ GDPಯ ಎಷ್ಟರಷ್ಟಕ್ಕೆ ಇಳಿಸಲು ಗುರಿಯನ್ನು ಹೊಂದಿದೆ? ಆಪ್ಷನ್ ಎ, 60%. ಆಪ್ಷನ್ ಬಿ, 40%. ಆಪ್ಷನ್ ಸಿ, 50%. ಆಪ್ಷನ್ ಡಿ, 55%. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, 50%. ಪ್ರಸ್ತುತ ಸಾಲವು GDPಯ 55.6ರಷ್ಟಿದೆ. ಆದರೆ ಸರ್ಕಾರವು ಮಾರ್ಚ್ 2031ರ ವೇಳೆಗೆ ಇದನ್ನು 50%ಗೆ ಇಳಿಸುವ ದೀರ್ಘಕಾಲೀನ ಗುರಿಯನ್ನು ಹೊಂದಿದೆ. ಪ್ರಶ್ನೆ 6. ಒಟ್ಟು ವೆಚ್ಚದಲ್ಲಿ ಬಡ್ಡಿ ಪಾವತಿಗಳ ಇಂಟ್ರೆಸ್ಟ್ ಪೇಮೆಂಟ್ಸ್ ಪಾಲು ಎಷ್ಟು? ಆಪ್ಷನ್ ಎ, 20%. ಆಪ್ಷನ್ ಬಿ, 26%. ಆಪ್ಷನ್ ಸಿ, 15%. ಆಪ್ಷನ್ ಡಿ, 30%. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, 26%. ಇದು ಬಹಳ ಮುಖ್ಯವಾದ ಅಂಶ. ಸರ್ಕಾರ ಮಾಡುವ ಒಟ್ಟು ಖರ್ಚಿನಲ್ಲಿ ಬರೋಬ್ಬರಿ 26%ರಷ್ಟು ಹಣವು ತಾನು ಮಾಡಿರುವ ಸಾಲದ ಬಡ್ಡಿ ಕಟ್ಟಲಿಕ್ಕೆ ಹೋಗುತ್ತದೆ. ಪ್ರಶ್ನೆ 7. 2026-27ರಲ್ಲಿ ಬಂಡವಾಳ ವೆಚ್ಚವನ್ನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರನ್ನು ಎಷ್ಟು ಹೆಚ್ಚಿಸಲಾಗಿದೆ? ಆಪ್ಷನ್ ಎ, 10.2 ಲಕ್ಷ ಕೋಟಿ. ಆಪ್ಷನ್ ಬಿ, 11.2 ಲಕ್ಷ ಕೋಟಿ ರೂಪಾಯಿಗಳು. ಆಪ್ಷನ್ ಸಿ, 12.2 ಲಕ್ಷ ಕೋಟಿ ರೂಪಾಯಿಗಳು. ಆಪ್ಷನ್ ಡಿ, 15.5 ಲಕ್ಷ ಕೋಟಿ ರೂಪಾಯಿಗಳು.
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 12.2 ಲಕ್ಷ ಕೋಟಿ ರೂಪಾಯಿಗಳು. ಮೂಲಸೌಕರ್ಯ ಅಭಿವೃದ್ಧಿಗಾಗಿ ಸರ್ಕಾರವು ಬಂಡವಾಳ ವೆಚ್ಚವನ್ನು 11.2 ಲಕ್ಷ ಕೋಟಿ ರೂಪಾಯಿಗಳಿಂದ 12.2 ಲಕ್ಷ ಕೋಟಿ ರೂಪಾಯಿಗಳಿಗೆ ಏರಿಕೆ ಮಾಡಿದೆ. ಪ್ರಶ್ನೆ 8. 2026 ಮತ್ತು 27ನೇ ಸಾಲಿನಲ್ಲಿ ಪೆನ್ಷನ್ಗಾಗಿ ಮೀಸಲಿಟ್ಟಿರುವ ಒಟ್ಟು ಮೊತ್ತ ಎಷ್ಟು? ಆಯ್ಕೆ ಆಪ್ಷನ್ ಎ 2,50,000 ಕೋಟಿ ರೂಪಾಯಿಗಳು, ಆಪ್ಷನ್ ಬಿ 2,96,000 ಕೋಟಿ ರೂಪಾಯಿಗಳು, ಆಪ್ಷನ್ ಸಿ 3,11,691 ಕೋಟಿ ರೂಪಾಯಿಗಳು, ಆಪ್ಷನ್ ಡಿ 1,85,000 ಕೋಟಿ ರೂಪಾಯಿಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 2,96,214 ಕೋಟಿ ರೂಪಾಯಿಗಳು. ಈ ಸಾಲಿನಲ್ಲಿ ಪಿಂಚಣಿಗಾಗಿ 2,96,214 ಕೋಟಿ ರೂಪಾಯಿಗಳನ್ನು ಅಂದಾಜಿಸಲಾಗಿದೆ. ಇದು ಹಿಂದಿನ ವರ್ಷಕ್ಕಿಂತ 3% ಹೆಚ್ಚಳವಾಗಿದೆ. ಇದಿಷ್ಟು ಬಜೆಟ್ನ ಆರ್ಥಿಕ ಅವಲೋಕನ ಕುರಿತಾದ ಪ್ರಮುಖ ಪ್ರಶ್ನೆಗಳಾಗಿತ್ತು. ಮುಂದಿನ ವಿಡಿಯೋದಲ್ಲಿ ನಾವು ತೆರಿಗೆ ಮತ್ತು ಯೋಜನೆಗಳ ಬಗ್ಗೆ ಮತ್ತಷ್ಟು ಪ್ರಶ್ನೆಗಳನ್ನು ಚರ್ಚಿಸೋಣ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.